ಇನ್ನು ಮನ್ರೇಗಾ ಅಥವಾ ಜೀವರಾಜಿ ವಿಚಾರವಾಗಿ ಈಗ ಕಾಂಗ್ರೆಸ್ ಮತ್ತು ಬಿಜೆಪಿ ನಡೆದ ಮತ್ತೊಂದು ಸುತ್ತಿನ ಹೊಸದೊಂದು ಸಮರ ಶುರುವಾಗ್ತಾ ಇದೆ. ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ ನೇರವಾಗಿ ಬಿಜೆಪಿ ವಿರುದ್ಧ, ಕೇಂದ್ರ ಸರ್ಕಾರ ವಿರುದ್ಧ, ಮೋದಿ ಸರ್ಕಾರದ ವಿರುದ್ಧ ಆರೋಪಗಳನ್ನು ಮಾಡ್ತಾ ದೇಶಾದ್ಯಂತ ಆಂದೋಲನದ ಮಾದರಿಯಲ್ಲಿ ಪ್ರತಿಭಟನೆಗಳನ್ನು ನಡೆಸೋದಕ್ಕೆ ಮುಂದಾಗ್ತಾ ಇದೆ. ಈಗಾಗಲೇ ಸರ್ಕಾರ, ಅದರಲ್ಲೂ ರಾಜ್ಯದ ಕಾಂಗ್ರೆಸ್ ಸರ್ಕಾರ ವಿಶೇಷವಾದ ಅಧಿವೇಶನ ಕರೀತಾ ಇದೆ. ಇನ್ನು ಅದಕ್ಕೆ ಕೌಂಟರ್ ಆಗಿ ಇವತ್ತು NDA ನಾಯಕರು ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ವಿಶೇಷವಾದ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರು. ಪತ್ರಿಕಾಗೋಷ್ಠಿ ಮಾಡಿ ಕಾಂಗ್ರೆಸ್ ಸರ್ಕಾರ ತಂದಿದ್ದಂಥ ಮನ್ರೇಗಾದಲ್ಲಿ ಏನೆಲ್ಲ ಲೋಪದೋಷಗಳಿತ್ತು, ಏನೆಲ್ಲ ಸಮಸ್ಯೆಗಳಿತ್ತು, ಈಗ ತರ್ತಾ ಇರುವಂಥ ಹೊಸದೊಂದು ಜಿ ಬಿಲ್ನಲ್ಲಿ ಏನೆಲ್ಲವೂ ಇದೆ, ಅದೆಲ್ಲವನ್ನು ನೇರವಾಗಿ ಮುಂದೆ ಇಟ್ಟಿದ್ದಾರೆ. ಹೀಗಾಗಿ ಇವರ ನಡುವಿನ ಈ ಮನ್ರೇಗಾ ವಾರ್ ಹೊಸದೊಂದು ತಿರುವನ್ನು ಪಡೆದುಕೊಳ್ತಾ ಇದೆ. ಗ್ರಾಮನೇ ಸ್ಪ್ಲಿಟ್ ಮಾಡಿಬಿಟ್ಟಿದ್ದಾರೆ. ರಾಮ್ ಜಿ ಆದ್ರೆ ಇದು ಸೀತಾರಾಮ ಅಲ್ಲ, ನಾಥೂರಾಮ ಗೋಡ್ಸೆ. ವಿಕಸಿತ ಭಾರತ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಅದರ ಸಂಪೂರ್ಣ ಹೆಸರು. ಯಾವ ತರ ಕಂಡೀಷನ್ಗಳು ಹಾಕಿದ್ದಾರೆ ಅಂತ ಹೇಳಿದ್ರೆ, ಯಾರಿಗೆ ಬೇಕಾದ್ರೂ ಈ ಉದ್ಯೋಗ ಖಾತ್ರಿ ಯೋಜನೆಯಿಂದ ವಂಚಿಸಬಹುದು. ಯಾವ ರೀತಿಯಲ್ಲಿ ಇದು ಜನಸಾಮಾನ್ಯರಿಗೆ, ಕೂಲಿ ಕಾರ್ಮಿಕರಿಗೆ ಇವತ್ತು ಅನ್ಯಾಯ ಆಗ್ತಕ್ಕಂಥದ್ದು ಅನ್ನೋದು ಪ್ರಶ್ನೆ ಇದೆ. ಸಂಪೂರ್ಣ ಮಾಹಿತಿ ಕೊಡ್ತೀವಿ, ಓಪನ್ ಡಿಬೇಟ್ ಬೇಕಾ ಮಾಡೋಣ. ನಾನು ಚರ್ಚೆಗೆ ಯಾವತ್ತೂ ರೆಡಿ ಇದ್ದೀವಿ. ನಾವು ದೊಡ್ಡ ಆಂದೋಲನನೇ ಮಾಡ್ತೀವಿ. ಮನ್ರೇಗಾ ಹೆಸರನ್ನ ಕೇಂದ್ರ ಸರ್ಕಾರ ಜಿ ಅಂತ ಹೆಸರು ಬದಲಾಯಿಸುವುದಕ್ಕೆ ಮುಂದಾಗಿದೆ. ಆದರೆ ಈ ನಡೆ ಕಾಂಗ್ರೆಸ್ನ ತೀವ್ರ ವಿರೋಧಕ್ಕೆ ಗುರಿಯಾಗಿದೆ. ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರವಂತೂ ಮಸೂದೆ ವಿರೋಧಿಸಿ ವಿಶೇಷ ಅಧಿವೇಶನ ಕರೆಯುವುದಕ್ಕೆ ಹೆಜ್ಜೆನಿಟ್ಟಿದೆ. ಸಾಲದಕ್ಕೆ ಜನವರಿ 11ರಿಂದ ರಾಜ್ಯದಲ್ಲಿ ಪ್ರತಿಭಟನೆ ನಡೆಸುವುದಕ್ಕೆ ಸಕಲ ಸಿದ್ಧತೆ ನಡೆಸ್ತಾ ಇದೆ. ಅಲ್ಲದೆ ಜನವರಿ 26ರಿಂದ ಫೆಬ್ರವರಿ 2ರವರೆಗೆ ಪ್ರತಿ ತಾಲೂಕಿನಲ್ಲಿ ಪಾದಯಾತ್ರೆ ಮಾಡ್ತೀವಿ ಅಂತ DCM DK ಗುಡುಗಿದ್ದಾರೆ. Having a national wide campaign on this to save Manrega. So we have AICC has given one more program on this. ಕಾಂಗ್ರೆಸ್ ನಾಯಕರು ಹೀಗೆ ಮನ್ರೇಗಾ ಬಚಾವೋ ಆಂದೋಲನಕ್ಕೆ ಧುಮುಕುತ್ತಿದ್ರೆ ಅತ್ತ ವಿಪಕ್ಷಗಳು ಇದನ್ನ ಟೀಕಿಸಿವೆ. ಇಂದು ಬಿಜೆಪಿ ಮತ್ತು JDS ನಾಯಕರು ಜಂಟಿ ಸುದ್ದಿಗೋಷ್ಠಿ ನಡೆಸಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಕೈ ನಾಯಕರು ಏಟಿಗೆ ಎದುರೇಟು ಕೊಟ್ಟಿದ್ದಾರೆ. ನರೇಗಾ ಹೆಸರು ಬದಲಾವಣೆಯನ್ನ ಕಾಂಗ್ರೆಸ್ ಬಲವಾಗಿ ವಿರೋಧಿಸುತ್ತಿದೆ. ಯೋಜನೆ ಆಶಯವನ್ನೇ ಕೇಂದ್ರ ಸರ್ಕಾರ ಮುಗಿಸುತ್ತದೆ ಎಂದು ಆರೋಪ ಮಾಡ್ತಾ ಇದೆ. ಪರಿಸ್ಥಿತಿ ಹೀಗಿದ್ದು ಕೇಂದ್ರ ಸಚಿವ ಕುಮಾರಸ್ವಾಮಿ ಬಹಿರಂಗ ಚರ್ಚೆಗೆ ಬಂದಾಹ್ವಾನ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಸವಾಲು ಸ್ವೀಕರಿಸಿದ್ದಾರೆ. ಏನಿದೆ ನಿಮಗೆ ಪ್ರಚಾರಕ್ಕೆ ಅಷ್ಟೇ ತಾನೆ ನೀವು ಮಾಡಬೇಕು ಅಂತ ನಿಮ್ಗೆ ಎಲ್ಲ ಮಾಹಿತಿ ಕೊಡ್ತೀವಿ. ಇಲ್ಲಿ ಯಾವ್ಯಾವ ತರ ಇದರಲ್ಲಿ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ, ಇದೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡಕ್ ಹೋದ್ರೆ ಸಮಯ ತಗೊಳ್ಳೋದು. ಎಲ್ಲ ತರಿಸಿಟ್ಕೊಂಡಿದ್ದೀನಿ, ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಓಪನ್ ಡಿಬೇಟ್ ಬೇಕಾ ಮಾಡೋಣಂತೆ, ಏನ್ ಕದ್ದೋಗಲ್ಲ. ನಾವು ನರೇಗಾ ವಿಚಾರ ಚರ್ಚೆಗೆ ನಾವು ರೆಡಿ ಇದೀವಿ, ಬನ್ನಿ ಅಂತ ಸವಾಲ್ ಹಾಕಿದ್ದಾರೆ ಸರ್. ನಾನು ಚರ್ಚೆಗೆ ಯಾವತ್ತೂ ರೆಡಿ ಇದ್ದೀವಿ. ನಾವು ದೊಡ್ಡ ಆಂದೋಲನನೇ ಮಾಡ್ತೀವಿ. ಇನ್ನು ಜಿ ಅಂತ ಹೆಸರಿಟ್ಟಿರುವುದಕ್ಕೆ ಪ್ರಿಯಾಂಕ್ ಖರ್ಗೆ ಬೇರೆಯದ್ದೇ ವ್ಯಾಖ್ಯಾನ ಮಾಡಿದ್ದಾರೆ. ಕುಮಾರಸ್ವಾಮಿ ವಿಸ್ತೃತ ರೂಪ ಹೇಳಿದ್ದಾರೆ. ಗ್ರಾಮನೇ ಸ್ಪ್ಲಿಟ್ ಮಾಡಿಬಿಟ್ಟಿದ್ದಾರೆ. ರಾಮ್ ಜಿ ಆದ್ರೆ ಇದು ಸೀತಾರಾಮ ಅಲ್ಲ, ದಶರಥನ ರಾಮ ಅಲ್ಲ, ಇದು ನಾಥೂರಾಮ ಗೋಡ್ಸೆ. ನಾಥೂರಾಮ್ ಗೋಡ್ಸೆ ತತ್ವ ಯಾವುದು? RSS ತತ್ವ. ಹೊಸದಾಗಿ ಹೆಸರಲ್ಲಿ ಇಟ್ಟಿದ್ದಾರೆ, ವಿಕಸಿತ ಭಾರತ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಖಾತರಿ ಅಂತಕ್ಕಂಥದ್ದು ಅದರ ಸಂಪೂರ್ಣ ಹೆಸರು. ಅದೇ ಅದನ್ನ ಶಾರ್ಟ್ ಆಗಿ ರಾಮ್ ಜಿ ಅಂತ ಹೇಳಿ ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧೀಜಿಯವರಿಗೆ ಅಪಚಾರ ಮಾಡಿ. ಇಷ್ಟು ಮಾತ್ರವಲ್ಲದೆ ಯೋಜನೆಯಿಂದ ಸುಲಭವಾಗಿ ವಂಚಿಸಬಹುದು ಅಂತ ಹೇಳಿದ್ರೆ ಯಾವ ರೀತಿ ಅಂತ HDK ಪ್ರಶ್ನೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಅದನ್ನ ಕಸಿದುಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದೆ. ಯಾವ ತರ ಕಂಡೀಷನ್ಗಳು ಹಾಕಿದ್ದಾರೆ ಅಂತ ಹೇಳಿದ್ರೆ, ಯಾರಿಗೆ ಬೇಕಾದ್ರೂ ಈ ಉದ್ಯೋಗ ಖಾತ್ರಿ ಯೋಜನೆಯಿಂದ ವಂಚಿಸಬಹುದು. ಒಟ್ಟಾರೆ ಬಡವರನ್ನಾಗಿ ಉಳಿಸುವಂತಹ ಹುನ್ನಾರ ಇವತ್ತು ಮಾಡ್ತಾ ಇದೆ. ನಾನು ಕಾಂಗ್ರೆಸ್ ನಾಯಕರಿಗೆ ಕೇಳಲಿಕ್ಕೆ ಬಯಸ್ತೀನಿ, ಯಾವ ರೀತಿಯಲ್ಲಿ ಇದು ಜನಸಾಮಾನ್ಯರಿಗೆ, ಕೂಲಿ ಕಾರ್ಮಿಕರಿಗೆ ಇವತ್ತು ಅನ್ಯಾಯ ಆಗ್ತಕ್ಕಂಥದ್ದು ಅನ್ನೋದು ಪ್ರಶ್ನೆ ಇದೆ. ಇನ್ನು ಹೊರೆಯಾಗುವ ಹಣಾಹಣಿಯು ನಾಯಕರ ನಡುವೆ ಜೋರಾಗಿಯೇ ನಡೀತಿದೆ. ಎಲ್ಲಾ ರಾಜ್ಯಗಳಲ್ಲೂ ಕೂಡ ಈಗಾಗಲೇ ಹಣಕಾಸು ಪರಿಸ್ಥಿತಿ ಬಹಳ ಬಿಗಡಾಯಿಸಿದೆ. ಈಗ ಇಷ್ಟು ದಿನ ಕೇಂದ್ರದಿಂದ ಬರ್ತಾ ಇದ್ದಂತಹ ಅನುದಾನ ರಾಜ್ಯಗಳ ಮೇಲೆ ಹೇರಿ ರಾಜ್ಯಗಳನ್ನು ಮತ್ತಷ್ಟು ಹಣಕಾಸಿನ ಬಿಕ್ಕಟ್ಟಿಗೆ ಸಿಕ್ಕಿಸ್ಲಿಕ್ಕೆ ಹೊರಟಿದ್ದಾರೆ. ಹೆಚ್ಚಿನ ಹರಿವು ಹರಿದು ಬರುತ್ತೆ ಹೊರತು ಒಳ ಹರಿವು ಕಡಿಮೆ ಆಗೋದಿಲ್ಲ. ರಾಜ್ಯಕ್ಕೆ ಇನ್ನೂ ಹೆಚ್ಚಿನ ನೆರವು ಸಿಗುತ್ತೆ. ರಾಜ್ಯದ ಕೆಲವು ಯೋಜನೆಗಳಿಗೂ ಇದನ್ನು ಸಂಯೋಜಿಸಿರೋದ್ರಿಂದ ರಾಜ್ಯ ತನ್ನ ಯೋಜನೆಯ
ಹಣದ ಜೊತೆಗೆ ನರೇಗಾ ಇದು ಜಿ ಇದು ಹಣವನ್ನು ಕೂಡ ಬಳಕೆ ಮಾಡಿಕೊಳ್ಳೋದ್ರಿಂದಾಗಿ ರಾಜ್ಯಕ್ಕೆ ಹೊರೆ ಕಡಿಮೆ ಆಗುತ್ತೆ ಹೊರತು ಹೊರೆ ಹೆಚ್ಚಾಗೋದಕ್ಕೆ ಸಾಧ್ಯ ಇಲ್ಲ. ಮನ್ರೇಗಾ ಹೆಸರು ಬದಲಾವಣೆ ವಿಚಾರ ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ. ಹೆಸರು ಬದಲಾವಣೆ ಹಿಂದೆ ಯೋಜನೆಯನ್ನ ಮುಗಿಸುವ ಹುನ್ನಾರ ಇದೆ ಅಂತ ಕಾಂಗ್ರೆಸ್ ಹೋರಾಟಕ್ಕಿಳಿದ್ರೆ ಬಿಜೆಪಿ ಜೆಡಿಎಸ್ ನಾಯಕರು ತಿರುಗೇಟು ಕೊಡ್ತಿದ್ದಾರೆ. ಸುನಿಲ್, ಟಿವಿ9 ಬೆಂಗಳೂರು.